ಕಿಡ್ನಿ ಫೈಲ್ಯೂರ್ ಆಗ್ತಿರೋದೇ ಡಯಾಬಿಟಿಕ್ಕಿಂದ ಮತ್ತು ಬಿ ಪಿಯಿಂದ. ಹೆಂಗೆ ಸರ್ ಇದು ಡಯಾಬಿಟಿಕ್ಕಿಂದ ಹೆಂಗೆ ಸರ್ ಆಗುತ್ತೆ? ಡಯಾಬಿಟಿಕ್ಕಿಂದ ಹೆಂಗಾಗುತ್ತೆ ಅಂದರೆ ಡಯಾಬಿಟಿಕ್ ಮೆಡಿಕೇಷನಿಂದ. ಗಿಡಮೂಲಿಕೆ ಮತ್ತು ಗಿಡಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅದರ ಔಷಧೀಯ ಗುಣಗಳನ್ನ ತಿಳ್ಕೊಂಡ್ರೆ ನಮಗೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆನೇ ಬರಲ್ಲ. ಕಿಡ್ನಿ ಫೈಲ್ಯೂರ್ ಆಗಿದೆಯಾ, ಇದು ಪ್ರಾರಂಭಿಕ ಹಂತ ಏನಪ್ಪ ಅಂದರೆ ಯೂರಿನಲ್ಲಿ ನೊರೆ ಹೋಗೋದು. ಯಾವಾಗ ನಾವು ಜ್ವರ ಬಂತು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಓಡ್ತೀವಿ, ಕಾಲು ನೋವು ಬಂತು ಪೈನ್ ಕಿಲ್ಲರ್ ನುಂಗ್ಬಿಡ್ತೀವಿ, ಶುಗರ್ ಬಂತು ಇನ್ಸುಲಿನ್ ಮತ್ತು ಟ್ಯಾಬ್ಲೆಟ್ನ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆ ರೀತಿ ಮಾಡಬಾರ್ದು. ಆ ಕಾಯಿಲೆ ಇರಲಿ ಇಲ್ಲದೆ ಇರಲಿ ಈ ಕಷಾಯ ಕುಡಿಯೋದ್ರಿಂದ ಯಾವುದೂ ದೋಷ ಬರಲ್ಲ. ಮೈಥುನ ಮಾಡಬಾರ್ದು. ಕಾಯಿಲೆ ಅಂತ ಬಂದ ಮೇಲೆ ದೇಹದ ಶಕ್ತಿ ಕುಗ್ಗುತ್ತೆ. ಹೌದಾ? ಹೌದು. ನಮ್ಮ ಮಾಂಸ ಭಕ್ಷಣೆ ದೋಷಾಣ ಮಧ್ಯೇನ ಚ ಮೈಥುನ. ಯೂರಿನ್ ಪ್ರೋಟೀನ್ ಕಲ್ಚರ್ನ ಮಾಡಿಸಿ, ಕ್ರಿಯೇಟಿನ್ ಮಾಡ್ಸಕ್ಕೆ ಹೋಗಬೇಡಿ. ಈಗ ಬಿ ಪಿ ಶುಗರ್ ಬಂದವರು ವರ್ಷಕ್ಕೊಂದ್ಸಲ ಆದ್ರೂ ವರ್ಷಕ್ಕೆ 3 ಬಾರಿ ಮಾಡಿಸ್ಬೇಕು ಸರ್, ವರ್ಷಕ್ಕೆ 1 ಬಾರಿ ಅಲ್ಲ. ಅದರಲ್ಲಿ ಏನಾದರೂ ಪ್ರೆಸೆಂಟು ಟ್ರೇಸು ಪ್ಲಸ್ಸು ಅಂತ ಬಂದರೆ ದಯವಿಟ್ಟು ಸೂಕ್ತವಾದ ನೆಫ್ರಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿ. ಅದಕ್ಕೆ ನೀವು UTA ಮೆಡಿಸಿನ್ ತಗೊಳ್ಳಿ. ಇಲ್ಲ ಮನೆ ಮದ್ದಿರುತ್ತೆ, ಮನೆ ಮದ್ದು ನಾನು ನಂತರ ಹೇಳ್ಕೊಡ್ತೇನೆ, ಮನೆ ಮದ್ದನ್ನು ಮಾಡಿ. ನಮಸ್ಕಾರ. ಇಷ್ಟು ದಿನ ನಾನು ಸುಮಾರು ಕಿಡ್ನಿಗೆ ಸಂಬಂಧಪಟ್ಟಂಥ ಗಿಡಮೂಲಿಕೆಗಳನ್ನು ತೋರಿಸ್ತಾ ಇದ್ದೆ. ಇವತ್ತು ಎಷ್ಟಿದೆ ನೋಡಿ ಒಂದೇ ಸಲ. ಸೊ ಕಿಡ್ನಿಗೆ ಯಾವ ರೀತಿ ಇದೆಲ್ಲ ವರ್ಕ್ ಆಗುತ್ತೆ, ಮತ್ತು ಎಷ್ಟೋ ಜನ ಕಿಡ್ನಿಗೆ ಔಷಧಿ ಬೇಕು, ಗಿಡಮೂಲಿಕೆಗಳು ನಮಗೆ ಸಿಗೋದಿಲ್ಲ, ಕಾಣ ಸಿಗೋದಿಲ್ಲ, ಔಷಧಿ ಬೇಕು ಅಂತೆಲ್ಲ ಕೇಳ್ತಾ ಇದ್ದಾರೆ. ಇವತ್ತು ಶಿವಕುಮಾರ್ ಸರ್ ಇದ್ದಾರೆ ನಮ್ಮ ಜೊತೆ. ಸೊ ಅವರು ಗಿಡಮೂಲಿಕೆ ಬಗ್ಗೆ ಹಾಗೆ ಔಷಧಿಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಾನು ವಿಡಿಯೋ ನೋಡಿ ನೀವೊಂದು ಕಮೆಂಟ್ ಹಾಕಿದರೆ ಬನ್ನಿ ತಿಳಿಸ್ಕೊಡ್ತೀನಿ ಒಂದಷ್ಟು ಮಾಹಿತಿಯನ್ನು ಅಂತ ಹೇಳ್ಬಿಟ್ಟು ಹೇಳಿದರೆ. ಸೊ ನಾನು ಬಂದಿದ್ದೀನಿ ಇವತ್ತು. ಸುಮಾರು ಗಿಡಮೂಲಿಕೆಗಳಂತ ಇದ್ದೀರಾ, ಇಲ್ಲಿ ಬ್ಯಾಗಲ್ಲಿ ಕೂಡ ಇದೆ ತುಂಬ. ಇದು ಯಾವುದು ಕೂಡ ಹೇಳ್ಕೊಳ್ತಕ್ಕಂಥ ಗಿಡಮೂಲಿಕೆ ಏನಲ್ಲ, ಎಲ್ಲ ಕಡೆ ಸರ್ವೇ ಸಾಮಾನ್ಯವಾಗಿ ಸಿಗ್ತಕ್ಕಂಥ ಒಂದು ಗಿಡಮೂಲಿಕೆಗಳಷ್ಟೇ. ಇದಕ್ಕೆ ನಾವು ದುಡ್ಡು ಕೊಟ್ಟು ತಗೊಬರೋ ಅವಶ್ಯಕತೆ ಏನಿಲ್ಲ, ಕಾಡಿಗೆ ಹೋಗೋ ಅವಶ್ಯಕತೆ ಏನಿಲ್ಲ. ಹಿತ್ತಲೆ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಜನಗಳಿಗೆ ಮಾಹಿತಿ ಇಲ್ಲ ಅಷ್ಟೇ. ಪ್ರತಿಯೊಂದು ಗಿಡಮೂಲಿಕೆಯೂ ಕೂಡ ಔಷಧೀಯ ಅಂಶಗಳನ್ನ ಹೊಂದಿದೆ. ಅದಕ್ಕೊಂದು ಸುಭಾಷಿತ ಇದೆ ನೋಡಿ, ಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲೋ ವನೌಷಧಂ ಅಯೋಗ್ಯೋ ಪುರುಷೋ ನಾಸ್ತಿ ಯೋಜಗಸ್ತತ್ರ ದುರ್ಲಭ ಅಂತ ಒಂದು ಸುಭಾಷಿತ ಇದೆ. ಏನಪ್ಪ ಅದರ ಅರ್ಥ ಅಂದರೆ, ಪ್ರತಿಯೊಂದು ಅಕ್ಷರಕ್ಕೂ ಅದರದೇ ಆಗ್ತಕ್ಕಂಥ ಒಂದು ಮೌಲ್ಯ ಇದೆ. ಪ್ರತಿಯೊಂದು ಗಿಡಮೂಲಿಕೆಯೂ ಅದರದೇ ಆಗ್ತಕ್ಕಂಥ ಒಂದು ಔಷಧೀಯ ಗುಣ ಹೊಂದಿದೆ. ಪ್ರತಿಯೊಂದು ವ್ಯಕ್ತಿಯೂ ಕೂಡ ಅದರದೇ ಆಗ್ತಕ್ಕಂಥ ಮೌಲ್ಯಯುತ ವ್ಯಕ್ತಿಯಾಗಿರ್ತಾನೆ, ಸಮಯಕ್ಕೆ ಅವನು ದುರ್ಲಭ ಆಗಿರ್ತಾನಷ್ಟೇ. ನಾವು ಗಿಡಮೂಲಿಕೆ ಮತ್ತು ಗಿಡಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅದರ ಔಷಧೀಯ ಗುಣಗಳನ್ನ ತಿಳ್ಕೊಂಡ್ರೆ ನಮಗೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆನೇ ಬರಲ್ಲ. ಯಾವಾಗ ನಾವು ಜ್ವರ ಬಂತು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಓಡ್ತೀವಿ, ಕಾಲು ನೋವು ಬಂತು ಪೈನ್ ಕಿಲ್ಲರ್ ನುಂಗ್ಬಿಡ್ತೀವಿ, ಶುಗರ್ ಬಂತು ಇನ್ಸುಲಿನ್ ಮತ್ತು ಟ್ಯಾಬ್ಲೆಟ್ನ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆ ರೀತಿ ಮಾಡಬಾರ್ದು. ಮೊದಲು ಮನೆ ಮದ್ದನ್ನು ನಾವು ಪ್ರಾರಂಭ ಮಾಡಬೇಕು ಸರ್. ಯಾವ ಕಾಯಿಲೆನೂ ಹೇಳಿ ಕೇಳಿ ಬರಲ್ಲ. ಕೆಲವೊಂದು ಒತ್ತಡಗಳಿಂದ ನಮಗೆ ಕಾಯಿಲೆಗಳು ಬಂದ್ಬಿಡುತ್ತೆ. ಒತ್ತಡಗಳನ್ನ ನಿವಾರಣೆ ಮಾಡಿಕೊಂಡು ಕಾಯಿಲೆಗೆ ಮನೆ ಮದ್ದಿನ ಬಗ್ಗೆ ಹಲವಾರು ಪುಸ್ತಕಗಳು, ಹಲವಾರು ವೈದ್ಯರು ಬರೆದಿದ್ದಾರೆ. ಆ ಪುಸ್ತಕಗಳನ್ನೆಲ್ಲ ತಗೊಂಡು ಓದಿ ಮನೆ ಮದ್ದನ್ನು ಮೊದಲು ಪ್ರಯತ್ನ ಮಾಡಿ. ಹೌದು. ನಂತರ ಅದರಲ್ಲಿ ಆಗದೆ ಇದ್ರೆ ನೀವು ಹಾಸ್ಪಿಟ್ಲ್ಗೆ ಹೋಗಿ ಸರ್. ಅಲ್ಲ, ಹಿಂದೆ ನಮಗೆ ಏನಾದ್ರು ಜ್ವರ ಬಂತು ಅಂದ್ರೆ ಮನೆ ಮದ್ದೆ ಅಲ್ವಾ ಸರ್, ತಾಯಂದ್ರು ಕಷಾಯವನ್ನು ಅಲ್ವಾ ಇದ್ರು. ಅಲ್ಲ ಸರ್, ಒಂದೊಂದು ಹೆಣ್ಣು 8 ಜನ 10 ಜನ ಮಕ್ಕಳನ್ನ ಹೇರ್ತಿದ್ರು. ಅವರಿಗೆ BP ಇಲ್ಲ, ಶುಗರ್ ಇಲ್ಲ, ಯಾವ ಸಮಸ್ಯೆನೂ ಇಲ್ಲ. ಈಗಲೂ 80 ವರ್ಷ 90 ವರ್ಷ ಅಂತವ್ರಿಗಾಗಿದೆ, ಗಟ್ಟಿ ಮುಟ್ಟಾಗಿದ್ದಾರೆ. ಅದೇ ಈ ಕಾಲದ ಹೆಣ್ಮಕ್ಳಿಗೆ ನೋಡಿ ಮುಟ್ಟಾಗೋದೇ ಕಷ್ಟ ಆಗ್ಬಿಟ್ಟಿದೆ. 18 ವರ್ಷಕ್ಕೆ PCOS ಪ್ರಾಬ್ಲಮ್ಮು, PCOD ಪ್ರಾಬ್ಲಮ್ಮು ಅಂತಾರೆ. ಮದುವೆ ಆಗಿರೋ ಹೆಣ್ಮಕ್ಳಿಗೆ ಮಕ್ಕಳಾಗಲ್ಲ, ಮುಟ್ಟೆ ಕರೆಕ್ಟಾಗಿ ಆಗಲ್ಲ, ಈ ಸಮಸ್ಯೆಗಳು ಬಂದ್ಬಿಟ್ಟಿದೆ. ಥೈರಾಯ್ಡ್ ಅನ್ನೋದು ಅದೊಂದು ಕಾಯಿಲೆನೇ ಅಲ್ಲ, ಆದರೂ ಥೈರಾಯ್ಡ್ನ ಕಾಯಿಲೆ ಅಂತ ಪ್ರತಿಬಿಂಬಿಸ್ಕೊಂಡು ಅದಕ್ಕೊಂದು ಮಾತ್ರೆ ನುಂಗ್ಕೊಂಡು ಅಲ್ವಾ, ದಪ್ಪ ಹಾಕ್ಕೊಂಡು ಸಣ್ಣ ಹಾಕ್ಕೊಂಡು ಏನು ಸಮಸ್ಯೆಗಳಲ್ಲಿ ಜನ ಒದ್ದಾಡ್ತಾ ಇದ್ದಾರೆ ಅಂದರೆ ಅಷ್ಟೊಂದು ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದೆ ನೋಡಿ. ಕೆಲವೊಂದಕ್ಕೆ ನಾನು ಎಲ್ಲದಕ್ಕೂ ನಾವು ಗಿಡಮೂಲಿಕೆಗಳನ್ನು ಇಲ್ಲಿ ತೋರಿಸ್ಲಿಕ್ಕೆ ಆಗಲ್ಲ. ಕೆಲವೊಂದು ಸಮಸ್ಯೆಗಳಿಗೆ ಕೆಲವೊಂದು ಗಿಡಮೂಲಿಕೆಗಳನ್ನ ತೋರಿಸ್ತೀನಿ. ಅದು ನಿಮ್ಮ ಪರಿಸರದಲ್ಲಿ ಸುತ್ತಮುತ್ತಲು ಸಿಗ್ತಕ್ಕಂಥ ಒಂದು ಗಿಡಮೂಲಿಕೆ ತೋರಿಸ್ತೀನಿ ನಾನು. ಸೊ ಮುಖ್ಯವಾಗಿ ಇವತ್ತು ಏನು ಕಿಡ್ನಿಗೆ ಸಂಬಂಧಪಟ್ಟಂತೆ ತುಂಬ ಜನ ಕಿಡ್ನಿ ಸ್ಟೋನ್ ಆಗ್ಬೋದು, ಕಿಡ್ನಿ ಫೇಲ್ಯೂರ್ ಆಗ್ಬೋದು. ಸೊ ಕಾರಣ ಗೊತ್ತಿಲ್ಲ. ಕಿಡ್ನಿ ಫೈಲ್ಯೂರ್ ಅಂತೂ ಯಥೇಚ್ಛವಾಗಿ ಆಗ್ತಾ ಇದೆ ಬಿಡಿ ಸರ್. ತುಂಬಾ ಡಯಾಲಿಸಿಸ್ ಅಂದ್ರೆ ಏನು ತಮಾಷೆನಾ ಸರ್? ಡೈಲಿ ಹೋಗೋದು ಹಾಸ್ಪಿಟಲ್ ಹೋಗಿ ನಮ್ಮ ಡೈಲಿ ಅಲ್ಲ, ವಾರಕ್ಕೆ 2 ಬಾರಿ 3 ಬಾರಿ ಹೋಗಿ ಡಯಾಲಿಸಿಸ್ ಮಾಡಿಸೋದು, ಬ್ಲಡ್ ಪ್ಯೂರಿಫಿಕೇಶನ್ ಅಂದ್ರೆ ಫಿಲ್ಟರ್ ಫ್ಲಿಟ್ ಮಾಡ್ಕೊಂಡು ಹಾಕೋ ಬರ್ತಾರೆ. ಬಟ್ ಅದು ಈಗ ಯಥೇಚ್ಛವಾಗಿದೆ. ಅದು ಸಮಸ್ಯೆ ಬಂದಿರೋದು ಡಯಾಬಿಟಿಕ್ಕು ಮತ್ತೆ BP ಇಂದ. ಕಿಡ್ನಿ ಫೈಲ್ಯೂರ್ ಆಗ್ತಿರೋದೇ ಡಯಾಬಿಟಿಕ್ ಇಂದ ಮತ್ತೆ BP ಇಂದ. ಹೆಂಗ್ ಸರ್ ಇದು ಡಯಾಬಿಟಿಕ್ ಇಂದ ಹೆಂಗೆ ಸರ್ ಆಗುತ್ತೆ?
ಡಯಾಬಿಟಿಕ್ಕಿಂದ ಹೆಂಗಾಗುತ್ತೆ ಅಂದರೆ ಡಯಾಬಿಟಿಕ್ ಮೆಡಿಕೇಷನಿಂದ ಅದ್ರ ಪವರು. ಈಗ ಒಂದು ಕಾಲದಲ್ಲಿ ಡಯಾಬಿಟಿಕ್ ಬಂತು ಅಂದರೆ ಗ್ಯಾಂಗ್ರೀನು ಮತ್ತು ಕಣ್ಣು ರೆಟಿನೋ ಪ್ರಾಬ್ಲಮ್ ಈ ರೀತಿ ಬರ್ತಿತ್ತು. ಇವಾಗ ಹೆಂಗೆ ಅಂದರೆ ಗಾಯ ಆದರೂ ಕೂಡ ಅವರಿಗೆ ಗ್ಯಾಂಗ್ರೀನ್ ಆಗಲ್ಲ. ಯಾಕಾಗಲ್ಲ ಅಂದರೆ ಅವ್ರು ತಗೊಳ್ತಕ್ಕಂಥ ಒಂದು ಮಾತ್ರೆ ಮತ್ತು ಇನ್ಸುಲಿನ್ ಪವರು ಇಮಿಡಿಯೇಟ್ 400 ಇದ್ರೂ ಕೂಡ 2 ದಿವಸದಲ್ಲಿ ನಿಯಂತ್ರಣಕ್ಕೆ ಬರುತ್ತೆ. ಸೊ ಆ ಮೆಡಿಸಿನ್ ಪವರ್ ಏನಾಗ್ತಾ ಇದೆ ಅಂದರೆ ಕಿಡ್ನಿಗೆ ಬೀಳ್ತಾ ಇದೆ. ನಾವು ತಗೊಂಡಿರೋ ಮೆಡಿಸನ್ ಇಂದ ನಮ್ಮ ಕಿಡ್ನಿಗೆ ಬೀಳ್ತಾ ಇದೆ. ಅದನ್ನ ಡಯಾಬಿಟಿಕ್ ನೆಫ್ರೋಪತಿ ಅಂತ ಕರಿತೀವಿ. ಮತ್ತೆ ಬಿ ಪಿಯಿಂದ ಕಿಡ್ನಿ ಫೈಲ್ಯೂರ್ ಆಗುತ್ತೆ. ಅಂದ್ರೆ ಬಿ ಪಿ ಬಂದು ಕೂಡ ನೆಗ್ಲೆಕ್ಟ್ ಮಾಡ್ಕೊಬಿಡ್ತಾರೆ. 180, 120, 130 ನಾರ್ಮಲೇ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ಕೊಬಿಡ್ತಾರೆ. ಅದರಿಂದ ಏನಾಗ್ತಾ ಇದೆ ಅಂದ್ರೆ ಏಕ್ದಮ್ 200ಗೆ ಹೋಗಿರುತ್ತೆ ಬಿ ಪಿ, ಗೊತ್ತಾಗಲ್ಲ ಪಾಪ ಅವ್ರಿಗೆ. ರಾತ್ರಿ ನಿದ್ದೆಯಲ್ಲೋ ಅಥವಾ ಎಲ್ಲಾದ್ರೂ ಜರ್ನಿಯಲ್ಲೋ ಬಿ ಪಿ ಜಾಸ್ತಿ ಆಗಿರುತ್ತೆ, ನೀರು ಕುಡಿದು ಸಮಾಧಾನ ಮಾಡ್ಕೊಬಿಡ್ತಾರೆ. ಈ ಪ್ರೆಷರ್ ಏನಾಗುತ್ತೆ ಅಂದರೆ ಕಿಡ್ನಿಗೆ ಬೀಳುತ್ತೆ. ಇದನ್ನು ಐಜಿನೆಫ್ರೋಪತಿ ಅಂತ ಕರಿತೀವಿ. ಇದು ಪ್ರಾರಂಭಿಕ ಹಂತ ಏನಪ್ಪ ಅಂದರೆ ಯೂರಿನಲ್ಲಿ ನೊರೆ ಹೋಗೋದು. ಕಿಡ್ನಿ ಫೈಲ್ಯೂರ್ ಆಗಿದೆಯಾ ನನಗೆ ಭವಿಷ್ಯದಲ್ಲಿ ನಾನು ಡಯಾಲಿಸಿಸ್ಗೆ ಹೋಗಬೇಕಾ, ಆ ಸಿಂಪ್ಟಮ್ ತೋರಿಸೋದೆ UTI ಅಂತ ಕರಿತೀವಿ, ಯೂರಿನರಿ ಟ್ರಾಕ್ ಇನ್ಫೆಕ್ಷನ್ ಅಂತ ಕರಿತೀವಿ ಅದನ್ನು. ಆ UTI ಅಂದರೆ ಏನಪ್ಪ ಅಂದರೆ ಮೂತ್ರ ಹೋಗುವಾಗ ನೊರೆ ಬರುತ್ತೆ. ಮೊದಲು ಅದನ್ನು ದಯವಿಟ್ಟು ಯಾರೇ ಆಗಲಿ ಬಿ ಪಿ ಇರಲಿ ಶುಗರ್ ಇರಲಿ, ಮೊದಲು ದಯವಿಟ್ಟು ಪ್ರಾಥಮಿಕ ಹಂತದ ಪರೀಕ್ಷೆ ಅಂದರೆ ಯೂರಿನ್ ಪ್ರೋಟೀನ್ ಕಲ್ಚರ್ನ ಮಾಡಿಸಿ. ಕ್ರಿಯೇಟಿನ್ ಮಾಡ್ಸಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗ್ ಸ್ಟೇಜ್ ಬಂದುಬಿಟ್ಟು ಯೂರಿನ್ ಪ್ರೋಟೀನ್ ಕಲ್ಚರ್ನ ಮಾಡಿಸ್ಬೇಕು. ಅದರಲ್ಲಿ ನಿಮಗೆ ಟ್ರೇಸ್ ಅಂತ ಬರುತ್ತೆ, ಇಲ್ಲ ಪ್ರೆಸೆಂಟ್ ಅಂತ ಬರುತ್ತೆ, ಇಲ್ಲ ಪ್ಲಸ್ ಅಂತ ಬರುತ್ತೆ. ಅದು ಬಂದಾಗ ಆಲ್ರೆಡಿ ನಿಮ್ಮ ಕಿಡ್ನಿ ಅದರ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡ್ತಾ ಇದೆ ಅಂತ ಅರ್ಥ. ಈಗ ಬಿ ಪಿ ಶುಗರ್ ಬಂದವರು ವರ್ಷಕ್ಕೊಂದ್ಸಲ ಆದ್ರೂ ವರ್ಷಕ್ಕೆ 3 ಬಾರಿ ಮಾಡಿಸ್ಬೇಕು ಸರ್. ವರ್ಷಕ್ಕೆ 1 ಬಾರಿ ಅಲ್ಲ, ವರ್ಷಕ್ಕೆ 3 ಬಾರಿ ಯೂರಿನ್ ಪ್ರೋಟೀನ್ ಕಲ್ಚರ್ನ ಮಾಡಿಸ್ಬೇಕು. ಅದರಲ್ಲಿ ಏನಾದರೂ ಪ್ರೆಸೆಂಟು, ಟ್ರೇಸು, ಪ್ಲಸ್ಸು ಅಂತ ಬಂದರೆ ದಯವಿಟ್ಟು ಸೂಕ್ತವಾದ ನೆಫ್ರಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿ. ಅದಕ್ಕೆ ನೀವು UTIಗೆ ಮೆಡಿಸಿನ್ ತಗೊಳ್ಳಿ. ಇಲ್ಲ ಮನೆ ಮದ್ದಿರುತ್ತೆ, ಮನೆ ಮದ್ದು ನಾನು ನಂತರ ಹೇಳ್ಕೊಡ್ತೇನೆ, ಮನೆ ಮದ್ದನ್ನು ಮಾಡಿ. ಆವಾಗ ಕಿಡ್ನಿ ಫೈಲ್ಯೂರ್ ಆಗ್ತಕ್ಕಂಥ ಅವಕಾಶಗಳು ತೀರ ಕಡಿಮೆ ಆಗುತ್ತೆ. ನೀವು ಯಾವಾಗ ಯೂರಿನಲ್ಲಿ ನೊರೆತಾನೆ ಅದು ಕಾಮನ್ನು ಸಾಮಾನ್ಯ ಅಂದ್ಕೊಂಡು ನೀವು ಟೈಮ್ ಪಾಸ್ ಮಾಡಿಬಿಟ್ರಿ ಅಂದರೆ 2 ಕಿಡ್ನಿ ಶಿಂಕ್ ಆಗಲಿಕ್ಕೆ ಅವಕಾಶ ಆಗುತ್ತೆ. ಈಗ ಮಾಮೂಲಿಯಾಗಿ ರೈಟ್ ಕಿಡ್ನಿ ನಮಗೆ 10.5 ಸೆಂಟಿಮೀಟರ್ ಇರಬೇಕು, ಲೆಫ್ಟ್ ಕಿಡ್ನಿ ನಮಗೆ 11.5 ಸೆಂಟಿಮೀಟರ್ ಇರಬೇಕು. ಅದರ ಗಾತ್ರ ಕಡಿಮೆ ಆಗುತ್ತೆ, ಕುಗ್ಗುತ್ತೆ. ಅದನ್ನ ಶಿಂಕ್ ಅಂತ ಕರಿತೀವಿ. 10.5 ಇರೋದು, 11.5 ಇರೋದು, ಅದರ ಗಾತ್ರ ಕುಗ್ಗುತ್ತೆ ನಮಗೆ. ಅದರಿಂದ ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ. ಮೊದಲು ಮನೆ ಮದ್ದನ್ನು ಮಾಡಿ ನಾನು ಹೇಳ್ಕೊಡ್ತೀನಿ. ಮನೆ ಮದ್ದಲ್ಲಿ ನಿಮಗೆ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಕೆಲವೊಂದು ಪಥ್ಯ ಆಹಾರಗಳಿರುತ್ತೆ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ, ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ನಿಮಗೆ. ಅಂದರೆ ನಾವು ಏನೇ ಆಯುರ್ವೇದದ ಔಷಧಿಯನ್ನು ತೆಗೆದುಕೊಳ್ಬೇಕಂದ್ರೆ ಪಥ್ಯ ಇರಬೇಕಾಗತ್ತೆ. ಆಯುರ್ವೇದ ಔಷಧಿಗೂ ಅಷ್ಟೇ, ಮನೆ ಮದ್ದಿಗೂ ಅಷ್ಟೇ. ಈಗ ಸಣ್ಣ ಉದಾಹರಣೆ ನಾನು ನಿಮಗೆ ಕೊಡ್ತೇನೆ. ಈಗ ನಮಗೆ ಜ್ವರ ಬರುತ್ತೆ. ಜ್ವರ ಬಂದಾಗ ನಾವೆಲ್ಲ ಚಿಕ್ಕವರಿದ್ದಾಗ ಶುಂಠಿ ಕಷಾಯ ಮತ್ತು ಬಿಸಿನೀರಿನ ಹಬೆ ತಗೊಂತಿದ್ವಿ. ಆವಾಗ ಏನು ಮಾಡ್ತಿದ್ರು ಮನೆಯಲ್ಲಿ ಅಂದರೆ ಬರೀ ಬಿಸಿನೀರೇ ಕುಡಿಲಿಕ್ಕೆ ಕೊಡ್ತಿದ್ರು. ಹೊರಗಡೆ ಎಲ್ಲೂ ಈ ಕ್ಯಾಂಡಿ ಐಸ್ ಅಂತ ಬರ್ತಿತ್ತು ಅವಾಗೆಲ್ಲ, 50 ಪೈಸೆ 1 ರೂಪಾಯಿ. ದಯವಿಟ್ಟು ಐಸೆಲ್ಲ ತಿನ್ನಬೇಡಿ ಅಂತ ಹೇಳ್ತಿದ್ರು. ಮನೇಲಿ ಕಾಸು ಕೊಡ್ತಿರ್ಲಿಲ್ಲ ಸ್ಕೂಲ್ಗೆ ಹೋಗೋವಾಗ ನಮಗೆ. ಅವೆಲ್ಲ ತಿನ್ನಬೇಡಿ ಅಂತ ಹೇಳೋರು. ಮನೆಗೆ ಬಂದು ಮಜ್ಜಿಗೆ ಊಟ ನಿಲ್ಲಿಸ್ಬಿಡ್ತಿದ್ರು ಜ್ವರ ಬಂದಾಗ. ಬರೀ ಹಾಲನ್ನು ಮತ್ತು ಬೇಳೆ ಕಟ್ ಸಾರು ಕೊಡ್ತಾ ಇದ್ರು. 2 ರಿಂದ 3 ದಿವಸಕ್ಕೆ ಜ್ವರ ಕಡಿಮೆ ಆಗೋದು. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಜ್ವರ ಬಂತು ಅಂದರೆ ಇಮಿಡಿಯೇಟ್ ಹಾಸ್ಪಿಟ್ಲ್ಗೆ ಹೋಗ್ತೀವಿ, ಪಥ್ಯ ಇಲ್ಲ. ಏನು ಸರ್, ಪಥ್ಯ ಇಲ್ಲ. ಹಾಸ್ಪಿಟ್ಲ್ಗೆ ಹೋಗ್ತೀವಿ, ಇಂಜೆಕ್ಷನ್ ಹಾಕ್ಸ್ಕೊತೀವಿ, ಪಾನಿಪುರಿ ತಿಂತೀವಿ, ರುಚಿಗೆ ಬರ್ತಾ ಇರ್ತೀವಿ. ಇದು ಏನಾಗುತ್ತೆ ಸರ್? ಇದು ಏನೋ ಒಂದು ಸೈಡ್ ಎಫೆಕ್ಟ್ ಅಲ್ಲ, ಪೂರ್ತಿ ಎಫೆಕ್ಟ್. ಈಗ ನಿಮಗೆ ಜ್ವರ ಬಂದಿದೆ ಅಂತ ಏನಕ್ಕೆ ಹೇಳುತ್ತೆ ಅಂದರೆ ನಿನ್ನ ದೇಹದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಕಲ್ಮಶ ತುಂಬಿದೆ, ಟಾಕ್ಸಿನ್ ತುಂಬಿದೆ. ಅದನ್ನು ಕಡಿಮೆ ಮಾಡ್ಕೋ. ನೀನು ಹೆವಿಯಾಗಿ ತಿಂತಾ ಇದೆಯಾ, ತಿನ್ನಬಾರದ ವಸ್ತುಗಳನ್ನ ತಿಂತಾ ಇದೆಯಾ, ಇದನ್ನು ಕಡಿಮೆ ಮಾಡ್ಕೋ ಅಂತ ಹೇಳುವ ಮುನ್ಸೂಚನೆಯೇ ಜ್ವರ. ದೇಹದ ತಾಪಮಾನ ಹೆಚ್ಚೋದು ಅಲ್ವಾ? ಅಂತ ಸಮಯದಲ್ಲಿ ನೀನು ಹೋಗಿ ಇಂಜೆಕ್ಷನ್ ಹಾಕ್ಕೊಂಡು ಟ್ಯಾಬ್ಲೆಟ್ಸ್ ತಗೊಬಿಟ್ಟು ಪಾನಿಪುರಿ ತಿನ್ಕೊಂಡು ಹೋಟ್ಲಲ್ಲಿ ಮಸಾಲೆ ದೋಸೆ ತಿನ್ಕೊ ಬಂದರೆ ಮತ್ತೇನಾಗುತ್ತೆ? ಸದ್ಯಕ್ಕೆ ಜ್ವರ ಕಡಿಮೆ ಆಗುತ್ತೆ, ಅದರ ಸಮಸ್ಯೆ, ಅದರ ಪ್ರಭಾವ ಹಂತ ಹಂತವಾಗಿ ಮುಂದೆಗೆ ತೋರಿಸುತ್ತೆ. ಆ ರೀತಿ ಸರ್. ಈಗ ಮುಖ್ಯವಾಗಿ ನಾವು ವಿಷಯಕ್ಕೆ ಬಂದ್ಬಿಡೋಣ.
ಕಿಡ್ನಿಗೆ ಸಂಬಂಧಪಟ್ಟಂತೆ ಇವತ್ತು ಇಷ್ಟು ಗಿಡಗಳನ್ನ ಇಟ್ಟಿದ್ದೀರಾ. ಹೌದೌದು, ಇದು ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ ಅಲ್ಲ, ಸುಮಾರು ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗಿದೆ. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ವೀಕ್ಷಕರು ಕೂಡ ನೋಡಿ ಬಳಸೋರು ಬಳಸಲಿ, ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ, ತಪ್ಪೇನಿಲ್ಲ. ಇದರಲ್ಲಿ ಗಿಡಮೂಲಿಕೆಯಲ್ಲಿ ಯಾರು ಇಲ್ಲಿ ಪ್ರಬುದ್ಧರಿಲ್ಲ ಸರ್. ಕೆಲವೊಂದು ಜನಕ್ಕೆ ಕೆಲವೊಂದು ಮಾಹಿತಿ ಮಾತ್ರ ಗೊತ್ತಿರುತ್ತೆ, ಅದನ್ನ ಮಾತ್ರ ನಾ ಹೇಳ್ಕೊಡ್ಲಿಕ್ಕೆ ಸಿದ್ಧ. ಅರ್ಥ ಆಯ್ತಾ ಹೇಳಿದ್ದು? ಹೌದು. ಈಗ ನನಗೆ ತಿಳಿದ ಮಟ್ಟಿಗೆ ನೋಡಿ, ಇದು ಅರಳಿ ಮರದ ಎಲೆ, ಅಶ್ವತ್ಥ ಮರದ ಎಲೆ ಇದು, ಸರಿನಾ? ಈ ಅಶ್ವತ್ಥ ಮರದ ಎಲೆ ಮಧ್ಯದಲ್ಲಿ ಬೇವಿನ ಮರ ಇರುತ್ತೆ, ಗೊತ್ತಲ್ವಾ? ಹೌದು. ಆ ಕಡೆ ಒಂದು ಅಶ್ವತ್ಥ ಮರ, ಈ ಕಡೆ ಒಂದು ಅಶ್ವತ್ಥ ಮರ, ಮಧ್ಯದಲ್ಲಿ ಬೇವಿನ ಮರ. ಯಾಕೆ ನಮ್ಮ ಹಿರಿಕರು ಮಧ್ಯದಲ್ಲಿ ಬೇವಿನ ಮರವನ್ನು ಇಟ್ಟರು? ಹತ್ತಿ ಮರನ ಯಾಕೆ ಇಡಬಾರ್ದು? ಹತ್ತಿ ಮರ ಕೂಡ ಒಳ್ಳೇದು. ಹೌದು. ಹೊಂಗೆ ಮರನ ಯಾಕೆ ಇಡಬಾರ್ದು? ಹೊಂಗೆ ಮರ ಕೂಡ ಒಳ್ಳೇದೇ ಅಲ್ಲ, ಅರಳಿ ಮರದ ಪಕ್ಕದಲ್ಲಿ ಬೇವಿನ ಮರವನ್ನೇ, ಬೇವಿನ ಗಿಡವನ್ನೇ ಯಾಕೆ ನೆಡ್ತಾ ಇದ್ರು? ಬೇವಿನ ಮರವನ್ನೇ ನಡೆಸಬೇಕು ಅಂತ ಒಂದು ವೈಜ್ಞಾನಿಕ ಕಾರಣ ಇದೆ. ಆ ವೈಜ್ಞಾನಿಕ ಕಾರಣವನ್ನು ನಾವು ತಿಳ್ಕೋಬೇಕು. ಮೈನ್ ವೈಜ್ಞಾನಿಕ ಕಾರಣ, ಮಕ್ಕಳು ಇಲ್ದೇ ಇರೋರು ಅರಳಿ ಮರನ 21 ಸುತ್ತು, 36 ಸುತ್ತು ಈ ರೀತಿ ಸುತ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರನ ಆವಾಸ ಸ್ಥಾನ ಅಶ್ವತ್ಥ ಕಟ್ಟೆ, ಸರಿಯಾ? ಇದನ್ನ ಸುತ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಅವರ ಗರ್ಭಕೋಶದಲ್ಲಿರ್ತಕ್ಕಂಥ ಒಂದು ದೋಷಗಳು ನಿವಾರಣೆಯಾಗಿ, ಅರ್ಥ ಆಯ್ತು ಹೇಳಿದ್ನ ನಿಮ್ಗೆ? ಗರ್ಭಕೋಶದಲ್ಲಿರ್ತಕ್ಕಂಥ ದೋಷಗಳು ನಿವಾರಣೆ ಆಗಿ ಆ ಮಕ್ಕಳು ಗರ್ಭ ಕೂಡುವ ಸಂಭವ ಹೆಚ್ಚು. ಇದು ವೈಜ್ಞಾನಿಕ ಕಾರಣ. ದೈವಿಕವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಅದರಲ್ಲಿ ನೆಲೆಸಿರೋದ್ರಿಂದ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ದೈವಜ್ಞವಾಗಿ ಭಾವಿಸ್ತಾರೆ. ಅದು ತಪ್ಪಲ್ಲ, ಅದು ವಾಸ್ತವವೇ. ಸೊ ವೈಜ್ಞಾನಿಕವಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ನೋಡಿ, ಈಗ ಕಿಡ್ನಿ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಅರಳಿ ಮರದ ಗಿಡದ ಎಲೆ ಪ್ರತಿನಿತ್ಯ ಮಾಡಬೇಕು. ಕಾಯಿಲೆ ಇರಲಿ ಇಲ್ಲದೆ ಇರಲಿ, ಈ ಕಷಾಯ ಕುಡಿಯೋದ್ರಿಂದ ಯಾವುದೂ ದೋಷ ಬರಲ್ಲ. ಈ ಅರಳಿ ಮರದ ಎಲೆ ಒಂದು, ಬೇವಿನ ಮರದ ಎಲೆ, ಸಿಹಿ ಬೇವಿರಲಿ, ಕಹಿ ಬೇವು ಬೇಡ ದಯವಿಟ್ಟು. 4 ಸಿಹಿ ಬೇವು ಕಹಿ ಬೇವು ಅಂದ್ರೆ ಹಿಂಗೆ ಸರ್? ಅದು ನಂತರ ಹೇಳ್ತೀನಿ ಅದ್ರ ಬಗ್ಗೆ. ನೋಡಿ, ಒಂದು ಅರಳಿ ಮರದ ಎಲೆ, ಹಸಿ ಎಲೆ, ಒಣಗಿರೋದು ಬೇಡ. ಮತ್ತೆ ಬೇವಿನ ಮರದ ಎಲೆ 4, ಗಿಡ ಆಗ್ಬೋದು ಮರ ಆಗ್ಬೋದು, 4 ಎಲೆ. ಎರಡನ್ನ ತಗೊಬಂದು ಚೆನ್ನಾಗಿ ತೊಳಿಬೇಕು ಸರ್, ಚೆನ್ನಾಗಿ ತೊಳಿಬೇಕು. ಇದು ರಸ್ತೆ ಬದಿ ಬೆಳೆಯೋದ್ರಿಂದ ಇದು ಕಾರ್ಬನ್ ಡೈಆಕ್ಸೈಡ್ ಹೇಳ್ಕೊಂಡು ಆಕ್ಸಿಜನ್ ಬಿಡುಗಡೆ ಮಾಡ್ತಕ್ಕಂಥ ಒಂದು ಮರ ಆಗಿರೋದ್ರಿಂದ ಚೆನ್ನಾಗಿ ತೊಳಿಬೇಕು. ಅದರಲ್ಲಿ ಅದ್ರ ಟಾಕ್ಸಿನ್ ಜಾಸ್ತಿ ಇರುತ್ತೆ. ಉಪ್ಪು ನೀರಲ್ಲಿ ತೊಳೆದ್ರೆ ತುಂಬ ಸೂಕ್ತ. ತೊಳೆದ್ಬಿಟ್ಟು ಅದನ್ನು ಚೆನ್ನಾಗಿ ರುಬ್ಬಬೇಕು. ಚಿಕ್ಕ ಕುಟಾಣಿ ತಗೊಂಡು ಚೆನ್ನಾಗಿ ರುಬ್ಬಿಬಿಟ್ಟು ಪೇಸ್ಟ್ ಸಿಗುತ್ತೆ ನಮಗೆ, ಒಂದು ಗುಳಿಗೆ ಆಕಾರ ಪೇಸ್ಟ್ ಸಿಗುತ್ತೆ. ಆ ಪೇಸ್ಟ್ನ ಗುಳಿಗೆ ಆಕಾರದಲ್ಲಿ ಮಾಡಿ ಏನು ಮಾಡಬೇಕು ಅಂದರೆ, ಒಂದು 200 ml ನೀರಿಗೆ ಹಾಕಬೇಕು ಸರ್. ಅದನ್ನು ನೀರಿಗೆ ಹಾಕಿ 100 ml ಬರೋವರೆಗೂ ಕುದಿಸ್ಬೇಕು. ಚೆನ್ನಾಗಿ ಕುದಿಸ್ಬಿಟ್ಟು ಇನ್ನೇನು ಹುಕ್ಕತ್ತೆ, ಕುದಿತಾ ಇರೋದು ಉಕ್ಕತ್ತೆ ಅನ್ನೋವಾಗ ಒಂದು ಚಿಟಿಕೆ ಅರಿಶಿನ, ಒಂದೇ ಒಂದು ಚಿಟಿಕೆ ಜೀರಿಗೆ ಚೂರ್ಣ, ಎರಡು ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಕುದಿಸಿ ಅದನ್ನು ಒಂದು 60-70 ml ಬರೋವರೆಗೂ ಕುದಿಸ್ಕೊಳ್ಳಿ ಸರ್. ಕುದಿಸ್ಕೊಂಡು ಅದನ್ನು ಫಿಲ್ಟರ್ ಮಾಡಿಯೂ ಕುಡಿಬೋದು, ಚೆನ್ನಾಗಿ ತೊಳೆದಿರೋದ್ರಿಂದ ಫಿಲ್ಟರ್ ಮಾಡ್ದೇನೂ ಕುಡಿಬೋದು, ಏನು ತೊಂದರೆ ಏನಿಲ್ಲ. ಈ ರೀತಿ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ಬ್ಲಡ್ಡಲ್ಲಿ ಏನು ಟಾಕ್ಸಿನ್ ಇರುತ್ತೆ ಅಂದರೆ ಕಿಡ್ನಿ ಫೈಲೂರ್ ಆಗಿ ಬ್ಲಡ್ಡಲ್ಲಿ ಏನು ಕ್ರಿಯೇಟಿನ್ ಅಂಶ ಇರುತ್ತೆ, ಆ ಟಾಕ್ಸಿನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಅಂಶ ಈ 2 ಗಿಡ ಹೊಂದಿದೆ. ಇದ್ರ ಜೊತೆಗೆ ನೋಡಿ ಸರ್, ಇನ್ನೊಂದು ಆ್ಯಡ್ ಮಾಡ್ಬೋದು, ಅದು ಅತ್ಯುತ್ತಮವಾದ ಗಿಡಮೂಲಿಕೆ. ನೋಡಿ, ಉತ್ತರಣಿ ಗಿಡ, ಅದು ಯಾವ ವಿಧವಾದ ಉತ್ತರಣಿ ಗಿಡ ಆದರೂ ನಡೆಯುತ್ತೆ. ಕಪ್ಪೆ ಬೇಕು, ಬಿಳಿಪೆ ಬೇಕು, ಕೆಂಪೆ ಬೇಕು, ನೀಲಿನೇ ಬೇಕು ಅಂತ ಏನಿಲ್ಲ. ದಯವಿಟ್ಟು ಅದ್ರ ಬಗ್ಗೆ ಯಾರು ಕೂಡ ಸಂಶಯ ಪಡಬೇಡಿ. ಇದ್ರದ್ದು ಎಲೆ ಇನ್ನೊಂದು ಸಿಕ್ಕಿದ್ರೆ ನಿಮ್ಗೆ, ಇದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹೆಚ್ಚು ಸಿಗುತ್ತೆ, ಬೇಸಿಗೆ ಕಾಲದಲ್ಲಿ ಕಡಿಮೆ ಸಿಗುತ್ತೆ. 1-2 ಎಲೆ ಸೇರಿಸಿ, ಉತ್ತರಣಿ ಗಿಡ ಇದು ಸೇರಿಸೋದ್ರಿಂದ ಇನ್ನೂ ಚೆನ್ನಾಗಿ ಇದಕ್ಕೆ ಕೆಲಸ ಮಾಡುತ್ತೆ. ಈ 3 ಸಾಕು, ತ್ರಿಮೂರ್ತಿಗಳು. ಈ 3 ಗಿಡಮೂಲಿಕೆಯನ್ನು ಹಾಕಿ ನಾವು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಬ್ಲಡ್ಡಲ್ಲಿ ಏನು ಟಾಕ್ಸಿನ್ ಅಂಶ ಇರುತ್ತೋ, ಕ್ರಿಯೇಟಿನ್ ಅಂಶ ಕಡಿಮೆ ಮಾಡುತ್ತೆ. ಮತ್ತು ಯೂರಿನಲ್ಲಿ ನೊರೆ ಹೋಗುತ್ತಲ್ಲ, ಅದರ ಪ್ರಮಾಣವನ್ನು ಕೂಡ ಕಡಿಮೆ ಮಾಡುತ್ತೆ. ಅಂದರೆ ಮಾಡಿಬಿಟ್ಟು ನಮಗೆ ಕಡಿಮೆ ಆಗಿಲ್ಲ ಅಂತ ಮುಂದೊಂದ್ಕೋಬಾರ್ದು. ಇದಕ್ಕೆ ಪಥ್ಯ ಇರುತ್ತೆ. ಪಥ್ಯ ಏನಪ್ಪ ಅಂದರೆ, ಮಾಂಸಾಹಾರವನ್ನು ಬಿಡಬೇಕು, ಈ ಔಷಧೋಪಚಾರ ಮಾಡೋವರೆಗೂ ಹಸಿಮೆಣಸಿನ್ಕಾಯಿ ತಿನ್ನೋದನ್ನು ಬಿಡಬೇಕು, ಭೂಮಿ ಒಳಗಡೆ ಬೆಳೀತಕ್ಕಂಥ ಗಡ್ಡೆ ಗೆಣಸು ರೂಟ್ ವೆಜಿಟೇಬಲ್ನ ಬಿಡಬೇಕು ದಯವಿಟ್ಟು. ಮತ್ತು ಉಪ್ಪು ಬಂದ್ಬಿಟ್ಟು ಬಿಳಿ ಉಪ್ಪು ಬೇಡ, ಕೆಂಪು ಉಪ್ಪು ತಗೊಳ್ಳಿ, ಅಂದರೆ ಸೈಂಧವ ಲವಣ ತಗೊಳ್ಳೋದ್ರಿಂದ ನಿಮಗೆ ಈ ಗಿಡಮೂಲಿಕೆ ಕೆಲಸ ಮಾಡುತ್ತೆ. ಆಮೇಲೆ ಇದೇ ಸಮಸ್ಯೆ ಮಧುಮೇಹದಿಂದ ಬಂದಿದ್ರೆ, ಮಧುಮೇಹದಿಂದ ಅಂದರೆ ಶುಗರ್ ಬಂದು ನಮಗೆ ಶುಗರ್ ಡಯಾಬಿಟಿಕ್ ನೆಪ್ರೋಪತಿ ಆಗಿದ್ರೆ, ಸೀಬೆ ಗಿಡದ ಎಲ್ಲ ಒಂದು ಸೇರಿಸಿ ಸರ್. ಇದ್ರ ಜೊತೆಗೆ ಈ 3 ಜೊತೆಗೆ ಸೀಬೆ ಗಿಡದ ಎಲೆಯನ್ನು ಸೇರಿಸ್ಕೊಬೇಕು. ಒಂದೇ ಒಂದು ಎಲೆ, ಉತ್ತರಣಿ ಗಿಡದ ಎಲೆ 2, ಅರಳಿ ಮರದ ಎಲೆ 1, ಬೇವಿನ ಗಿಡದ ಎಲೆ 4,
ಸೀಬೆ ಗಿಡದ ಎಲೆ ಒಂದು ಚೆನ್ನಾಗಿ ಬಲ್ತಿರ್ಲಿ ಎಳೆ ಎಲೆ ಬೇಡ, ಒಂದೇ ಒಂದು ಎಲೆ ಸೇರಿಸಿ ರುಬ್ಬವಾಗಲೇ ಹಾಕ್ಕೋಬಿಡಿ. ಆವಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಣ ಮಾಡುತ್ತೆ, ಮಧುಮೇಹವನ್ನು ನಿಯಂತ್ರಣ ಮಾಡುತ್ತೆ. ಓಕೆ, ಸೂಪರ್. ಕುಡಿದ ಕೂಡಲೇ ನಿಯಂತ್ರಣ ಮಾಡಲ್ಲ, ಸ್ವಲ್ಪ ಸಮಯ ತಗೊಳುತ್ತೆ, ಕೆಲವು ದಿನ ತಗೊಳುತ್ತೆ. ಇದೇ ಪದ್ಧತಿಯನ್ನು ನೀವು ಒಂದು 15-20 ದಿವಸ ಮಾಡಿದಾಗ ಮಧುಮೇಹದ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಆಮೇಲೆ ನಂತರ ಈ ಕಿಡ್ನಿ ಪೇಷಂಟ್ಗೆ ಏನಾದರೂ ಕೋಲ್ಡ್ ಆಯಿತು, ಕಫ ಆಯಿತು, ಜ್ವರ ಬಂತು ಅಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಆ್ಯಂಟಿಬಯೋಟಿಕ್ಸ್ನ ತಗೋಬೇಡಿ, ಮತ್ತು ಇಂಗ್ಲೀಷ್ ಮೆಡಿಸನ್ನ ತಗೋಬೇಡಿ, ಮನೆ ಮದ್ದನ್ನು ಮಾಡಿ. ಅದಕ್ಕೂ ಕೆಲವೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನಿಮಗೆ. ಶುಂಠಿ ಕಷಾಯ ಸಾಮಾನ್ಯವಾಗಿ ಅದು ಮನೆ ರೂಢಿ ಪದ್ಧತಿ. ಶುಂಠಿ ಕಷಾಯವನ್ನು ಕುಡೀರಿ. ಶುಂಠಿ ಕಷಾಯ ಬೆಳಗ್ಗೆ ಕುಡೀರಿ, ರಾತ್ರಿ ಮಲಗುವಾಗ ತುಳಸಿ ಎಲೆ ಕಷಾಯ ಕುಡೀರಿ ಸರ್. ಶುಂಠಿ ಕಷಾಯವನ್ನು ಯಾವ ರೀತಿ ಮಾಡ್ತೀರಾ ಯಥಾ ಪ್ರಕಾರ ಮಾಡೋದು. ಅಲ್ಲಿ ಶುಂಠಿ ಬದಲು ತುಳಸಿ ಎಲೆ ಒಂದು 4ರಿಂದ 5 ಪ್ರಮಾಣ ಹಾಕೋದು. ಯಾವ ತುಳಸಿ ಆದರೂ ನಡೆಯುತ್ತೆ ಸರ್, ಕೃಷ್ಣ ತುಳಸಿ ಆದರೂ ನಡೆಯುತ್ತೆ, ನಾರ್ಮಲ್ ತುಳಸಿ ಆದರೂ ನಡೆಯುತ್ತೆ. ಒಂದು 4 ಎಲೆ ಹಾಕಿ ದಯವಿಟ್ಟು. ಸಂಜೆ ಹೊತ್ತು ತುಳಸಿನ ಮುಟ್ಟಬಾರ್ದು, ಹಾಗಾಗಿ ಬೆಳಗ್ಗೆನೆ ಕಿತ್ತು ಇಟ್ಕೊಂಡು ಅದನ್ನು ಸಾಯಂಕಾಲ ಕಷಾಯ ಮಾಡಿ ಊಟ ಮಾಡಿ ಮಲಗುವಾಗ ಕಷಾಯವನ್ನು ಕುಡಿದ್ಬಿಟ್ಟು ನೀರು ಕುಡಿದಂಗೆ ಮಲಗಿ. ಸರ್, ಮುಖ್ಯವಾಗಿ ಯಾವ ಕಾರಣಕ್ಕೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ? ಸಿಂಪ್ಟಮ್ಸ್ ಏನು ಸರ್? ಏನೂ ಇಲ್ಲ ನೋಡಿ, ಕಿಡ್ನಿ ಫೇಲ್ಯೂರ್ ಆಗೋದು ಕೆಲವೊಂದು ಕಾರಣಗಳಿದೆ. ಮೊದಲನೇದು ಡಯಾಬಿಟಿಕ್ಕಿಂದ, ಎರಡನೇದು ಬಂದುಬಿಟ್ಟು BP ಯಿಂದ, ಮೂರನೇದು ಬಂದುಬಿಟ್ಟು ಆ್ಯಂಟಿಬಯೋಟಿಕ್ಸು, ನಾಲ್ಕನೇದು ಅತಿ ಹೆಚ್ಚು ಅನವಶ್ಯಕ ಪೈನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ, ನಂತರ ಬಂದುಬಿಟ್ಟು ಈ ಆಹಾರ ಕಲುಷಿತ ಆಹಾರ ಮೀನ್ಸು ನಾವು ಹೊರಗಡೆ ಊಟ ಹೆಚ್ಚಿಗೆ ಮಾಡ್ತೀವಲ್ಲ, ಅಲ್ಲಿ ನಾಜೂಕಾಗಿ ಮಾಡಲ್ಲ ಅವರು. ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೋ ಮತ್ತೊಂದು ಹಾಕ್ತಾರೋ ಗೊತ್ತಿಲ್ಲ ನಮಗೆ. ಮತ್ತು ಅತಿ ಹೆಚ್ಚು ಕರಿದ ಪದಾರ್ಥಗಳು ತಿನ್ನೋದ್ರಿಂದ ನಮ್ಮ ಕಿಡ್ನಿ ಫೇಲ್ಯೂರ್ ಆಗೋ ಅವಕಾಶಗಳು ಹೆಚ್ಚು. ಇದೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು ಜನ. ನಮಗೆ ಈ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ? ಹೇಳಿದ್ನಲ್ಲ, ಆಗ್ಲೇ ಹೇಳ್ತೀನಿ ನಿಮಗೆ. ಸ್ಟಾರ್ಟಿಂಗಲ್ಲಿ ಯೂರಿನಲ್ಲಿ ನೊರೆ ಹೋಗುತ್ತೆ. ನೊರೆ ಹೋದಾಗ ನೀವು ಹೋಗಿ ದಯವಿಟ್ಟು ಅದನ್ನು ಪರೀಕ್ಷೆ ಮಾಡ್ಕೊಳ್ಳಿ. ಆಮೇಲೆ ಸ್ಮೆಲ್ ಬರುತ್ತೆ ಸರ್ ನಮಗೆ. ಯೂರಿನ್ ಹೋಗೋವಾಗ ನಮಗೆ ಒಂಥರ ಕೆಟ್ಟ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಹೆಂಗಿರುತ್ತೆ ಅಂದರೆ ನಿಮಗೆ ಈ ಸ್ಟೀಮ್ ಸ್ಮೆಲ್ ಬರುತ್ತೆ. ಸ್ಟೀಮ್. ಈಗ ಶುಗರ್ ಇರೋ ಕೂಡ ಅವ್ರ ಯೂರಿನ್ ತುಂಬ ಸ್ಮೆಲ್ ಇರುತ್ತೆ. ಇಲ್ಲ ಹಂಗೆ ಆ ರೀತಿ ಸ್ಮೆಲ್ ಇರಲ್ಲ. ಬರ್ತಾ ಇನ್ನೇನು ಯೂರಿನಲ್ಲಿ ನೊರೆ ಹೋಗ್ಲಿಕ್ಕೆ UTI ಸ್ಟಾರ್ಟ್ ಆಗಿದೆ ಅಂತ ತೋರಿಸ್ಲಿಕ್ಕೆ ಮಾತ್ರ ಸ್ಮೆಲ್ ಬರುತ್ತೆ. ಇದನ್ನು ಸ್ವೀಟ್ ಯೂರಿನ್ ಅಂತ ಕರಿತೀವಿ. ಆದ್ದರಿಂದ ನೀವು ಯೂರಿನ್ ಪ್ರೋಟೀನ್ ಕಲ್ಚರ್ ಅಂತ ಒಂದು ಮಾಡಿಸಿದ್ರೆ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಪ್ರೋಟೀನ್ ಅಂಶ ಯೂರಿನಲ್ಲಿ ಲೀಕ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಇದು ಪ್ರೈಮರಿ ಸ್ಟೇಜಸ್, ಪ್ರಾರಂಭಿಕ ಹಂತ. ಇಲ್ಲಿ ನೀವು ಸ್ವಲ್ಪ ಜಾಗೃತೆ ವಹಿಸಿ ಎಚ್ಚರಿಕೆ ತಗೊಬಿಟ್ರೆ ಮುಂದೆ ಹೋಗುತ್ತೆ, ಕಾಯಿಲೆ ಮುಂದೆ ಹೋಗುತ್ತೆ. ಸೂಕ್ತವಾದ ಸರ್ ಕಿಡ್ನಿ ಫೇಲ್ಯೂರ್ಗೆ ಆಯುರ್ವೇದದಲ್ಲಿ ಒಳ್ಳೆ ಔಷಧಿಗಳಿದೆ ಸರ್, ಇಲ್ಲ ಅಂತ ಏನು ಹೇಳಿದೆ ಇದೆ. ಅದು ತಕ್ಕ ಹಾಗೆ ಪಥ್ಯ ಇರಬೇಕು. ಪಥ್ಯ ಇದ್ದು ನೀವು ಆಯುರ್ವೇದ ಔಷಧಿಯನ್ನು ಬಳಸಿದ್ರೆ ನಿಮಗೆ ಫಲಿತಾಂಶ ಮಾತ್ರ ಅದ್ಭುತವಾಗಿದೆ. ಪಥ್ಯ ಇಲ್ಲದೆ ಸುಮ್ಮನೆ ಯಾವ ಔಷಧಿಯೂ ಕೆಲಸ ಮಾಡಲ್ಲ ಸರ್. ನೀವು ಚೂರ್ಣಗಳು ಈ ಥರದ್ದೆಲ್ಲ ಮಾಡಿದ್ದೀರಾ? ಇಷ್ಟು ಮಾಡ್ತೀವಿ. ಇಷ್ಟು ಮಾತ್ರ ಮಾಡ್ಕೊಳ್ಳಿ ಸರ್, ಸಾಕು. ಪ್ರಾರಂಭಿಕ ಹಂತ ಸಾಲ್ವ್ ಆಗುತ್ತೆ. ಕ್ರಿಯೇಟಿನ್ ಜಾಸ್ತಿ ಆಗ್ಲಿಕ್ಕೆ ಬಿಡೋದೇ ಇಲ್ಲ ನಿಮಗೆ. ಈ ಮನೆ ಮದ್ದಲ್ಲೇ ಕ್ರಿಯೇಟಿನ್ ಜಾಸ್ತಿ ಆಗ್ಲಿಕ್ಕೆ ಬಿಡಲ್ಲ. ನೀವು ಎಷ್ಟು ವರ್ಷ ಬಳಸ್ತಾ ಇರ್ತೀರೋ ಪಥ್ಯ ಮಾಡಿಕೊಂಡು. ಏನು ಸರ್, ಹಸಿಮೆಣಸಿನ್ಕಾಯಿ ಬಿಟ್ಟರೆ ಏನು ಪ್ರಾಣ ಹೋಗುತ್ತೆ? ಹಸಿಮೆಣಸಿನ್ಕಾಯಿ ಬದಲು ಒಣಮೆಣಸಿನ್ಕಾಯಿ ಬಳಸಿ. ಬಿಳಿ ಉಪ್ಪು ಬದಲು ಕೆಂಪು ಉಪ್ಪು ಬಳಸಿ. ನಾನ್ ವೆಜ್ ಬಿಟ್ಬಿಡಿ. ಇಷ್ಟು ವರ್ಷ ತಿಂದಿದ್ದೀರ, ಜೀರ್ಣ ಮಾಡ್ಕೊಂಡಿದ್ದೀರ, ಕಾಯಿಲೆ ಅಂತ ಒಂದು ಬಂದಾಗ ಬಿಡಬೇಕಪ್ಪ. ನೋಡಿ, ಒಂದು ಸುಭಾಷಿತ ಇದೆ, ನಮಾಂಸ ಭಕ್ಷಣಿ ದೋಷಾನಂ ಮಧ್ಯೇನ ಚ ಮೈಥುನ ಪ್ರವೃತ್ತಿರೇಶು ಭೂತಾನಂ ನಿವೃತ್ತಸ್ತು ಮಹಾಫಲ. ಏನಂಗಂದರೆ ಒಂದು ಕಾಯಿಲೆ ಅಂತ ಬಂದಿದೆ, ಈ 4 ಬಿಡು. ಮಾಂಸ ಭಕ್ಷಣೆ, ಮದ್ಯ ಸೇವನೆ, ಅರ್ಥ ಆಯ್ತಾ? ಸ್ತ್ರೀ ಸಂಘ ಮಾಡಬಾರ್ದಾ? ಹೌದು, ಸ್ತ್ರೀ ಸಂಘ. ಯಾಕೆ ಮೈಥುನ ಮಾಡಬಾರ್ದು? ಕಾಯಿಲೆ ಅಂತ ಬಂದ ಮೇಲೆ ದೇಹದ ಶಕ್ತಿ ಕುಗ್ಗುತ್ತೆ. ಹೌದು. ನಮಾಂಸ ಭಕ್ಷಣೆ ದೋಷಾಣಂ ಮಧ್ಯೇನ ಚ ಮೈಥುನ ಪ್ರವೃತ್ತಿರೇಶು ಭೂತಾನಂ ನಿವೃತ್ತಿಸ್ತು ಮಹಾಫಲ. ಆವಾಗ ಔಷಧಿಯ ಫಲ ನಿಮಗೆ ಸಿಗುತ್ತೆ. ಈಗ ಔಷಧಿಯಲ್ಲಿ ಇರೋವರೆಗೂ ಇವು ಬಿಡಬೇಕು ಅಂತ ಅರ್ಥ. ಸರಿ, ಇಂಟ್ರೆಸ್ಟಿಂಗ್ ಟಾಪಿಕ್ ಸರ್ ಇದು, ಅಲ್ವಾ? ಈಗ ಮೈಥುನ ಮಾಡಿದ್ರೆ ನಮ್ಮ ದೇಹದಲ್ಲಿರೋ ಅಲ್ಲ, ಕಾಯಿಲೆ ಇದ್ದಾಗ ಮೈಥುನ ಬೇಡ. ಬೇಡ ಅಂತ. ಮೈಥುನ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಆರೋಗ್ಯವಂತ ವ್ಯಕ್ತಿ ಮೈಥುನ ಮಾಡ್ಲೇಬೇಕಿಲ್ಲ ಅಂತ ಏನ್ ಹೇಳಿಲ್ಲ ನಾನು. ಪ್ರೌಢಾವಸ್ಥೆ ವಿವಾಹ ಆದ್ಮೇಲೆ ಮೈಥುನ ಮಾಡ್ಲೇಬೇಕು, ಬೇಡ ಅಂತ ಏನಿಲ್ಲ ನಾನು. ಅದು ಸಾಂಸಾರಿಕ ಜೀವನ. ಕಾಯಿಲೆ ಅಂತ ಬಂದ್ಮೇಲೆ, ಈ ರೀತಿ ದೀರ್ಘಾವಧಿ ಕಾಯಿಲೆ ಅಂತ ಬಂದ್ಮೇಲೆ ಔಷಧೋಪಚಾರ ಮಾಡುವಾಗ ಇದನ್ನ 3 ಬಿಡಬೇಕು.
ಹಾಂ 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 ಮಾಂಸ ಮಧ್ಯ ಮೈಥುನ ಬಿಟ್ರೆ ಆವಾಗ ನೀನು ತಗೊಳ್ತಕ್ಕಂಥ ಒಂದು ಔಷಧಿಯ ಫಲ ನಿಂಗೆ ಸಿಗುತ್ತೆ. ಈಗ ಒಂದು ಎಕ್ಸಾಂಪಲ್ ಅಪ್ಪ, ಈಗ ಮನೇಲಿ ಯಾವುದೋ ಒಂದು ಪೂಜೆ ಮಾಡ್ತಾ ಇರ್ತೀರಾ, ಒಂದು 45 ದಿವಸದ ಪೂಜೆನೋ ಯಾವುದೋ ಒಂದು ಹೋಮ, ಅವಾಗ ಬಿಡಲ್ವ ಈ ಮೂರು ನೀವು? ಹೌದು ಹೇಳ್ತಾರೆ. ಹಣ್ಣು ದಿವಸ ಸೇರ್ತೀರಾ, ಸೇರಂಗಿಲ್ಲ. ಮತ್ತು ಮಾಂಸ ತಿಂತೀರಾ, ಇಲ್ಲ. ಡೈಲಿ ಕುಡಿತೀರಾ, ಇಲ್ಲ. ಯಾಕೆ ಕುಡಿಯಲ್ಲ? ಪೂಜೆ ಮಾಡ್ತಾ ಇದ್ದೀರಾ. ವ್ರತದಲ್ಲಿ ಇದನ್ನು ಅದೇ ರೀತಿ ಭಕ್ತಿ ಭಾವಗಳಿಂದ ತಕೊಳ್ಳಿ ಅಂತ ಹೇಳೋದು. ಭಕ್ತಿ ಭಾವನೆಯಿಂದ ತಕೊಳ್ಳಿ. ಕಾಯಿಲೆ ಅಂತ ಬಂದಾಗ ಮೈಥುನ ಮಾಡೋದು ಶ್ರೇಯಸ್ಕರವಲ್ಲ. ಕಾಯಿಲೆ ಅಂತ ಬಂದಾಗ ಮಾಂಸಾಹಾರ ತಿನ್ನೋದು ಶ್ರೇಯಸ್ಕರವಲ್ಲ. ಕಾಯಿಲೆ ಅಂತ ಬಂದಾಗ ಮದ್ಯ ಸೇವನೆ ಶ್ರೇಯಸ್ಕರವಲ್ಲ. ಆದ್ರಿಂದ ಋಷಿ ಮುನಿಗಳು ಹೇಳಿರೋದು. ಥ್ಯಾಂಕ್ ಯು ಸರ್. ಅರ್ಥ ಆಯ್ತಾ? ಆಯ್ತಪ್ಪ. ನಮಸ್ತೆ, ತಮ್ಮ ಹೆಸರು? ರಾಜಗೋಪಾಲ್ ರೆಡ್ಡಿ ಸರ್. ಕಿಡ್ನಿ ಫೇಲ್ಯೂರ್ ಆಗಿತ್ತಾ? ಹೇಗಾಗಿತ್ತು? ಕಿಡ್ನಿ ಫೇಲ್ಯೂರ್ ಇತ್ತು. ಫಸ್ಟು ವಾರಕ್ಕೆ 2 ಮಾಡ್ತಾ ಇದ್ದೀವಿ ಡೈಲೈಸೇಷನು. ಹಾಂ. ಈಗ ಸೆಂಟ್ರಲ್ಲೇ 3 ತಿಂಗಳಿಂದ 1 ಮಾಡ್ತಾ ಇದ್ವಿ. ಕ್ರೆಡಿಟ್ನ ಆವಾಗ 6.5 ಇತ್ತು. ಈಗ 20 ದಿನ ಆಯಿತು ಡೈಲೈಸೇಷನ್ ಮಾಡಿಲ್ಲ. ಇವಾಗ 3.6 ಇದೆ. ಡೈಲೈಸೇಷನ್ ಮಾಡ್ತಾ ಇದ್ದೆ. ಕಿಡ್ನಿ ಡಾಕ್ಟ್ರು ಬೇಡ ಅಂತ ಹೇಳಿದ್ರು ಡೈಲೈಸೇಷನ್ನು. ಈಗ ಅದೇ ಡಾಕ್ಟ್ರ್ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಬೇಡ ಅಂದಿದ್ದು ನೀವು ಒಂದ್ಸಲ ಇಲ್ಲಿ ಚೆಕ್ ಮಾಡ್ಕೊಂಡು ಹೋಗೋಣ. ಚೆಕ್ ಮಾಡ್ಕೊಂಡು ಬಂದಿದ್ದೀವಿ. ಡಾಕ್ಟ್ರ್ ಮೆಡಿಸಿನ್ తీసుಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈಗ ಆರೋಗ್ಯವಾಗಿದ್ದೀರಾ? ಹಾಂ, ಆರೋಗ್ಯವಾಗಿದ್ದೀವಿ ಸರ್. ಹಾಂ. ಏನು ತೊಂದರೆ ಏನಿಲ್ಲ. ಹಾಂ. ಅದಕ್ಕೆ ಡಾಕ್ಟ್ರ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ.